ಓಂ ಶಾಂತಿ. ಡೇಟ್ ಆಗಿದೆ 8 ಫೆಬ್ರವರಿ 1975. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ನಿಶ್ಚಯ ರೂಪಿ ಆಸನ್ ಪರ್ ಅಚಲ ಸ್ಥಿತಿ. ನಿಶ್ಚಯದ ಆಸನದ ಮೇಲೆ ಅಚಲ ಸ್ಥಿತಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ನಾವು ಯಾವಾಗಲೂ ನಮ್ಮ ಸ್ಥಿತಿ ಏನಿರಬೇಕು? ನಿಶ್ಚಯ. ಯಾರ ಮೇಲೆ ನಿಶ್ಚಯ? ನನ್ನ ಮೇಲೆ ನಿಶ್ಚಯ ಇರಬೇಕು, ಬಾಬಾನ ಮೇಲೆ ನಿಶ್ಚಯ. ಈ ಸ್ಥಿತಿನಲ್ಲಿ ಸ್ಥಿತ ಆಗಿದ್ದರೆ ಯಾವಾಗಲೂ ನಿಮ್ಮ ಸ್ಥಿತಿ ಏನಾಗ್ತದೆ? ಅಚಲ್ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಹರ್ ಪರಿಸ್ಥಿತಿ ಮೇ ಅಚಲ್ ಏವಂ ಅಡೋಲ್ ಬನಾನೆ ವಾಲೆ ಶಿವ ಬಾಬಾ ಬೋಲೆ. ಪ್ರತಿ ಪರಿಸ್ಥಿತಿನಲ್ಲಿ ನಮ್ಮನ್ನು ಬಾಬಾ ಏನು ಮಾಡ್ತಿದ್ದಾರೆ? ಅಚಲ ಅಡೋಲ ಮಾಡುವಂತಹ ಶಿವ ಬಾಬಾ ಹೇಳ್ತಾರೆ. सभी अपने को निश्चय रूपी आसन पर स्थित अनुभव करते हो. ಎಲ್ಲರೂ ತಮ್ಮನ್ನು ತಾವು ನಿಶ್ಚಯ ರೂಪಿ ಆಸನದ ಮೇಲೆ ಸ್ಥಿತಿಯ ಅನುಭವ ಮಾಡ್ತಾ ಇದ್ದೀರೇನು? ನಿಶ್ಚಯ ಕಾ ಆಸನ ಕಭಿ ಹಿಲ್ತಾ ತೋ ನಹಿ ಹೇ. ನಿಶ್ಚಯ ಆಸನದ ಮೇಲೆ ಕೂತಿರ್ತೀರಾ, ಅದು ಯಾವಾಗಲೂ ಎಂದೂ ಕೂಡ ಅಲುಗಾಡುತ್ತಿರುವುದಿಲ್ಲಲ್ಲ ಅಂತ ಕೇಳ್ತಾರೆ ಬಾಬಾ. ಕಿಸಿ ಭೀ ಪ್ರಕಾರ ಕಿ ಪರಿಸ್ಥಿತಿ ಯಾ ಪ್ರಕೃತಿ ಯಾ ಕೋಯಿ व्यक्ति निश्चय के आसन को कितना भी हिलाने का प्रयत्न करे लेकिन वह हिला न सके. ऐसे अचल अडोल आसन है. ಬಾಬಾ ಹೇಳ್ತಾರೆ, ಯಾವುದೇ ಪ್ರಕಾರದ ಪರಿಸ್ಥಿತಿ ಅಥವಾ ಪ್ರಕೃತಿ, ಯಾವುದೇ ವ್ಯಕ್ತಿ ನೀವು ಇಟ್ಟಿರ್ತಕ್ಕಂಥ ನಿಶ್ಚಯವನ್ನು ಯಾರಾದರೂ ಅಲುಗಾಡಿಸಿದ್ರೆ, ಪ್ರಯತ್ನ ಮಾಡಿದರೆ ನೀವು ಅಲುಗಾಡಂಗಿಲ್ಲ. ಈ ಅನುಭವ ಆಗ್ತದೇನು ಅಂತಾರೆ ಬಾಬಾ. ಏನೋ ಪ್ರಕೃತಿ ದೇಹದ ಸಮಸ್ಯೆಗಳು ಬಂದಾಗ ಆವಾಗ ನಿಮ್ಮ ಬುದ್ಧಿ ನಿಶ್ಚಯ ಇರ್ತದಲ್ಲ ಅಂತ ಕೇಳ್ತಾರೆ ಬಾಬಾ. ಏನಾದರೂ ಪರಿಸ್ಥಿತಿ ಬಂದರೂ ನಮ್ಮ ನಿಶ್ಚಯ ಬುದ್ಧಿ ಏನಾಗಬಾರ್ದು? ಅಲುಗಾಡಬಾರ್ದು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ನಿಶ್ಚಯಕ್ಕೆ ಆಸನ್ ಮೇ ಸದಾ ಅಚಲ್ ರಹನೆ ವಾಲಾ ನಿಶ್ಚಯ ಬುದ್ಧಿ ವಿಜಯಂತಿ ಗಾಯ ಹುವಾ ಹೇ. ಯಾರು ಯಾವಾಗಲೂ ನಿಶ್ಚಯದ ಆಸನದ ಮೇಲೆ ಕುಳಿತಿರ್ತಾರೋ, ಅಂದರೆ ನಿಶ್ಚಯ ಇರ್ತದೋ, ಅಂಥ ನಿಶ್ಚಯ ಬುದ್ಧಿ ಯಾವಾಗಲೂ ಏನಾಗಿರ್ತದೆ? ವಿಜಯಂತಿ ಆತ್ಮ ಆಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಐಸೆ ವಿಜಯ್ ಬಾಬಾ ಹೇಳ್ತಾರೆ, ತೋ ಅಚಲ್ ರಹನೆ ಕಿ ನಿಶಾನಿ ಹೇ. ಅಚಲ್ ಆಗಿರ್ತಕ್ಕಂಥ ನಿಶಾನಿ ಏನಾಗಿರ್ತದೆ? ಯಾರು ಅಚಲ್ ಆಗಿರ್ತಾರೆ? ಹರ್ ಸಂಕಲ್ಪ ಬೋಲ್ ಅವ್ರ ಕರ್ಮ ಮೇ ಸದಾ ವಿಜಯಿ. ಪ್ರತಿಯೊಂದು ಸಂಕಲ್ಪದಲ್ಲೂ ವಿಜಯ ಆಗಿರಬೇಕು, ಮಾತಿನಲ್ಲಿ ವಿಜಯ ಇರಬೇಕು, ಕರ್ಮದಲ್ಲಿನೂ ವಿಜಯ ಇರಬೇಕು. ಐಸೆ ವಿಜಯ ರತನ್ ಸ್ವಯಂ ಕೋ ಅನುಭವ ಕರ್ತೆ ಹೋ. ಇಂಥ ವಿಜಯ ರತ್ನ ಸ್ವಯಂವನ್ನು ಅನುಭವ ಮಾಡ್ತೀರಾ. ಕಿಸಿ ಭೀ ಬಾತ್ ಮೇ ಹಿಲ್ನೆ ವಾಲೆ ತೋ ನಹಿ ಹೋ. ಯಾವುದೇ ಮಾತಿನಲ್ಲಿ ಅಲುಗಾಡ್ತಾ ಇದ್ದೀರೇನು, ಹೊಯ್ದಾಡ್ತಾ ಇದ್ದೀರೇನು ಅಂತ ಕೇಳ್ತಾರೆ ಬಾಬಾ. जो समझते हैं कभी कोई बात में हलचल मच सकती है या कोई प्रकार का संकल्प भी उत्पन्न हो सकता है, ऐसे पुरुषार्थी हाथ उठाओ. बाबा ಹೇಳ್ತಾರೆ, जो समझते हैं कभी कोई बात में हलचल मच सकती है या कोई प्रकार का संकल्प भी उत्पन्न हो सकता है. ಯಾರು ತಿಳ್ಕೊಂಡಿದ್ದೀರಾ? ಏನಾದರೂ ಸಮಸ್ಯೆ ಬಂದರೆ, ಹೊಯ್ದಾಡುವಂಥ ಸಮಸ್ಯೆ ಬಂದರೆ ಸಂಕಲ್ಪದಲ್ಲಿ ಉತ್ಪನ್ನ ಆಗ್ತದೇನೋ ಅಂತಹ ಪುರುಷಾರ್ಥಿಗಳು ಕೈ ಎತ್ತಿ ಅಂತಾರೆ ಬಾಬಾ. ಐಸೆ ಕೊಯ್ ಹೇ ಜೋ ಸಮಜ್ತೆ ಹೋ ಕಿ ಹಾಂ ಹೋ ಸಕ್ತಾ ಹೇ. ಅಂಥವ್ರು ಇದ್ದೀರೇನು? ಇಂತಿಂಥ ಪರಿಸ್ಥಿತಿಗಳು, ಪ್ರಕೃತಿ ಸಮಸ್ಯೆ ಬಂದಾಗ ನಾವು ಅಲ್ಗಾಡ್ತಾ ಇದ್ದೀವಿ ಅಂತ ಅನ್ನೋರು ಏನು ಮಾಡಿ ಕೈ ಎತ್ತಿ ಅಂತ ಹೇಳ್ತಾರೆ ಬಾಬಾ. ಅಗರ್ ಹಾತ್ ನ ಉಠಾಯಂಗೆ ತೋ ಪೇಪರ್ ಬಡಾ ಕಡಾ ಆನೆ ವಾಲಾ ಹೇ, ಫಿರ್ ಕ್ಯಾ ಕರೆಂಗೆ. ಹೀಗೆ ಅಂಥದ್ದು ಏನಾದರೂ ಪರಿಸ್ಥಿತಿ ಬರ್ತಿತ್ತು ಅಂತಂದರೆ ಕೈ ಎತ್ತಿ. ಇಲ್ಲ ಅಂತಂದರೆ ದೊಡ್ಡ ದೊಡ್ಡ ಪೇಪರ್ಗಳು ಬರೋ ಇದ್ದಾವೆ, ಅವಾಗೇನು ಮಾಡ್ತೀರಾ? कोई भी मुश्किल पेपर आए उसमें सभी पास होने वाले हो तो पेपर की डेट अनाउंस करें. ಎಂಥ ಕಠಿಣ ಪರೀಕ್ಷೆ ಬಂದ್ರೂ ಕೂಡ ಅದರಲ್ಲಿ ನಾನು ಪಾಸ್ ಆಗ್ತೀನಿ ಅಂತ ನಿಮಗಿದೆಯಾ? ಹಾಗಾದರೆ ಡೇಟ್ ಅನೌನ್ಸ್ ಮಾಡಲಾ ಅಂತ ಕೇಳ್ತಾರೆ ಬಾಬಾ. ಸಬ್ ಐಸೆ ತಯಾರು ಹೋ. ಆ ಥರ ತಯಾರಾಗಿದ್ದೀರಾ? फिर उस समय तो नहीं कहेंगे कि यह बात तो समझ ही नहीं थी और सोची नहीं थी, यह तो नई बात आ गई है. ಮತ್ತು ನೀವು ಹಂಗೆ ಹೇಳ್ಬಾರ್ದು. ಏನು ಅಂತ ಆ ಸಮಯದಲ್ಲಿ
ನಾವು ವಿಚಾರ ಮಾಡಿದ್ದಿಲ್ಲ ಇಂಥದ್ದು ಬರ್ತದೆ ಪರಿಸ್ಥಿತಿ ಅಂತ ಎಂದು ಅಂದ್ಕೊಂಡಿದ್ದೇ ಇಲ್ಲ. निश्चय की परीक्षा है कि जिन बातों को संभव समझते हो वह असंभव के रूप में पेपर बन के आएंगी, फिर भी अचल रहोगे. निश्चय की परीक्षा है. परीक्षा ಎಂಥದಿದೆ? ನಿಶ್ಚಯದ ಪರೀಕ್ಷೆ ಇದೆ. कि जिन बातों को संभव समझते हो, ಯಾವ ಮಾತುಗಳು ಸಂಭವ ಅಂತ ತಿಳ್ಕೊಂಡಿದ್ದೀರೋ ವಹ ಅಸಂಭವಕ್ಕೆ ರೂಪೇ ಪೇಪರ್ ಬನ್ಕೆ ಆಯಂಗೆ, ಅದು ಅಸಂಭವ, ಇದು ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಪರೀಕ್ಷೆ ಬಂದುಬಿಡ್ತದೆ. ಫಿರ್ ಭಿ ಅಚಲ್ ರಹೋಗೆ, ಆವಾಗೂ ನೀವು ಅಚಲ ಅಡೋಲ ಇರ್ತೀರಾ ಅಂತ ಕೇಳ್ತಾರೆ ಬಾಬಾ. ನಿಶ್ಚಯ ಬುದ್ಧಿ बनने की ಮುಖ್ಯ 4 ಬಾತೆ ಹೇ. ನಿಶ್ಚಯ ಬುದ್ಧಿ ಆಗಬೇಕು ಅಂದರೆ ಮುಖ್ಯವಾಗಿ 4 ಮಾತುಗಳು. ಚಾರೋಮೇ ಪರ್ಸೆಂಟೇಜ್ ಫುಲ್ ಚಾಹಿಯೆ, 4ಗಳಲ್ಲಿ ಪರ್ಸೆಂಟೇಜ್ ಏನಾಗಿರಬೇಕು? ಫುಲ್ ಇರಬೇಕು. ವಹ 4 ಬಾತೆ ಜಾನ್ತೆ ಭಿ ಹೋ और उन पर चलते भी हो. 4 ಮಾತುಗಳು ನಿಮಗೆ ಗೊತ್ತಿದ್ದಾವೆ, ಅದರ ಮೇಲೆ ನಡೀತಾನೂ ಇದ್ದೀರಾ. ಪಹಲಿ ಬಾತ್ ಹೇ बाप का निश्चय जो है जैसा है, जिस स्वरूप से पाठ बजा रहे हैं उसको वैसा ही जानना और मानना. ಮೊದಲೇ ಮಾತು ನಿಶ್ಚಯ ಬುದ್ಧಿ. ಯಾರ ಮೇಲೆ ನಿಶ್ಚಯ ಇರಬೇಕು? ಬಾಬಾರವರ ಮೇಲೆ ನಿಶ್ಚಯ ಇರಬೇಕು. ಬಾಬಾ ಹೇಗಿದ್ದಾರೋ, ಸ್ವರೂಪ ಹೇಗಿದೆ, ಅವ್ರ ಪಾತ್ರ ಹೇಗಿದೆ, ಹಾಗೆ ಅವರನ್ನು ತಿಳ್ಕೊಳ್ಬೇಕು, ಹಾಗೆಯೇ ಅವರನ್ನು ಮಾನ್ಯ ಮಾಡಬೇಕಾಗ್ತದೆ. सेकेंड पॉइंट, बाप द्वारा प्राप्त हुई नॉलेज को अनुभव द्वारा स्पष्ट जानना और मानना. ಬಾಬಾರವರ ಮುಖಾಂತರ ಪ್ರಾಪ್ತಿಯಾಗಿರ್ತಕ್ಕಂಥ ಜ್ಞಾನದ ಅನುಭವ ಮಾಡಬೇಕು. ಆ ಜ್ಞಾನದ ಅನುಭವದ ಮುಖಾಂತರ ಬಾಬಾರವರನ್ನು ಏನು ಮಾಡಬೇಕು? ಸ್ಪಷ್ಟವಾಗಿ ತಿಳ್ಕೋಬೇಕು, ಮಾನ್ಯ ಮಾಡಬೇಕು. थर्ड पॉइंट, स्वयं भी जो है जैसा है अर्थात अपने अलौकिक जन्म के श्रेष्ठ जीवन को व ऊंचे ब्राह्मण के जीवन को, अपने श्रेष्ठ पाठ को, अपनी श्रेष्ठ स्थिति और स्थान का जैसा महत्व है वैसा स्वयं का महत्व जानना, मानना और उसी प्रमाण चलना. ನೋಡ್ರಿ ಬಾಬಾ ಹೇಳ್ತಾರೆ ಇಷ್ಟು 2 ಪಾಯಿಂಟು. ಬಾಬಾನ ಮೇಲೆ ನಿಶ್ಚಯ ಇರಬೇಕು, ಬಾಬಾ ಹೇಗಿದ್ದಾರೋ ಹಾಗೆ ತಿಳ್ಕೊಳ್ಬೇಕು, ಮಾನ್ಯ ಮಾಡಬೇಕು. ಬಾಬಾರಿಂದ ಪ್ರಾಪ್ತಿಯಾಗಿರ್ತಕ್ಕಂಥ ಜ್ಞಾನದ ಅನುಭವದ ಮುಖಾಂತರ ಸ್ಪಷ್ಟವಾಗಿ ಬಾಬಾರವರನ್ನು ತಿಳ್ಕೋಬೇಕು ಅಂತ ಹೇಳಿದರು. ಈಗ ಥರ್ಡ್ ಪಾಯಿಂಟ್ ಏನು ಹೇಳ್ತಾರೆ ಬಾಬಾ? ಸ್ವಯಂ ಭಿ ಜೋ ಹೇ, ನಾನು ಏನಿದ್ದೀನಿ, ಹೇಗಿದ್ದೀನಿ, ಅಲೌಕಿಕ ಜನ್ಮಕ್ಕೆ ಶ್ರೇಷ್ಠ ಜೀವನಕ್ಕೋ, ನಮಗೆ ಎಂಥ ಜನ್ಮ ಸಿಕ್ಕಿದೆ? ಅಲೌಕಿಕ ಜನ್ಮ ಸಿಕ್ಕಿದೆ. ಇದು ತುಂಬ ಶ್ರೇಷ್ಠವಾದ ಜನ್ಮ. ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣ ಜೀವನವನ್ನು ಅಪನೆ ಶ್ರೇಷ್ಠ ಪಾಠಕ್ಕೋ, ನಮ್ಮದು ಎಂಥ ಪಾತ್ರ ಇದೆ? ಶ್ರೇಷ್ಠಾತಿ ಶ್ರೇಷ್ಠ ಪಾಠ ಇದೆ. ಅಪನಿ ಶ್ರೇಷ್ಠ ಸ್ಥಿತಿ, ನಿಮ್ಮ ಶ್ರೇಷ್ಠ ಸ್ಥಿತಿ ಮತ್ತು ಸ್ಥಾನ, ಜೈಸಾ ಮಹತ್ವ ಹೇ, ಎಷ್ಟು ಮಹತ್ವ ಇದೆ, ವೈಸಾ ಸ್ವಯಂ ಕಾ ಮಹತ್ವ ಜಾನನ, ಬಾಬಾರವರ ಮಹತ್ವ ಎಷ್ಟು ತಿಳ್ಕೊಂಡಿದ್ದೀರೋ ಅಷ್ಟು ನಿನ್ನ ಬಗ್ಗೆ ನೀನು ಮಹತ್ವ ಕೊಡಬೇಕು, ತಿಳ್ಕೋಬೇಕು, ಮಾನ್ಯ ಮಾಡಬೇಕು, ಅದರ ಪ್ರಕಾರನೇ ನಡಿಬೇಕು ಅಂತ ಹೇಳ್ತಾರೆ ಬಾಬಾ. ಇದರ ಪ್ರಕಾರ ನಡಿಬೇಕು? ನಾನು ಶರೀರಿ ಆತ್ಮ ಇದ್ದೀನಿ, ನನ್ನ ಜನ್ಮ ಶ್ರೇಷ್ಠಾತಿ ಶ್ರೇಷ್ಠ ಜನ್ಮ ಬ್ರಾಹ್ಮಣ ಜನ್ಮ, ಪರಮಾತ್ಮನ ಮುಖವಂಶಾವಳಿ, ನಾನು ವಿಶ್ವ ಕಲ್ಯಾಣಕಾರಿ ಇದ್ದೀನಿ. ನನ್ನ ಪ್ರವೃತ್ತಿ, ನನ್ನ ವೃತ್ತಿ ಏನಾಗಿದೆ? ಪ್ರತಿಯೊಂದು ಆತ್ಮನಿಗೂ ಜ್ಞಾನ ಕೊಡ್ತಕ್ಕಂಥ ಪ್ರವೃತ್ತಿ ನಂದು. ಇಂಥ ಶ್ರೇಷ್ಠತೆ ನಂದೇನಿದೆಯಲ್ಲ ಅದರ ಪ್ರಮಾಣವಾಗಿ ನಾನು ನಡಿಬೇಕು ಅಂತ ಹೇಳ್ತಾರೆ ಬಾಬಾ. ಇನ್ನು 4ನೇ ಪಾಯಿಂಟ್ ಆಗಿದೆ, ವರ್ತಮಾನ್ ಶ್ರೇಷ್ಠ ಪುರುಷೋತ್ತಮ್ ಕಲ್ಯಾಣಕಾರಿ ಚಡ್ದಿ ಕಲಾಕೆ ಸಮಯಕ್ಕೋ ಜಾನನ. ವರ್ತಮಾನ ಶ್ರೇಷ್ಠ, ವರ್ತಮಾನ ಜನ್ಮ ಎಂಥದ್ದಿದೆ? ಶ್ರೇಷ್ಠ ಜನ್ಮ. ಮತ್ತು ಪುರುಷೋತ್ತಮ, ಪುರುಷ, ನನಾತ್ಮ ಉತ್ತಮ ಆಗ್ತಕ್ಕಂಥ ಸಮಯ ಇದು. ನನಾತ್ಮ ಕಲ್ಯಾಣಕಾರಿ, ನನಾತ್ಮ ಏರುವ ಕಲೆಯಲ್ಲಿ ಈ ಸಮಯವನ್ನು ತಿಳ್ಕೊಂಡು ಮತ್ತು ಜಾನ್ ಕರ್ಕೆ ಹರ್ ಕದಂ ಹೊಟಾನ, ಇದೆಲ್ಲ ತಿಳ್ಕೊಂಡು ಪ್ರತಿ ಹೆಜ್ಜೆ ಇಡಬೇಕು ಅಂತ ಹೇಳ್ತಾರೆ ಬಾಬಾ. ನಾನು ಎಂಥ ಆತ್ಮ ಇದ್ದೀನಿ, ನನ್ನ ಕಾರ್ಯ ಏನು, ನಾನೇನು ಮಾಡ್ತಾ ಇದ್ದೀನಿ. इन चारों ही बातों का पूर्ण निश्चय प्रैक्टिकल लाइफ में होना है. ಈ 4 ಮಾತುಗಳಲ್ಲಿ ಪೂರ್ಣ ನಿಶ್ಚಯ ಇಟ್ಕೊಂಡು ಅದನ್ನು ಪ್ರಯೋಗದಲ್ಲಿ ತಗೊಂಡು ಬರಬೇಕು. ಇಸ್ಕೋ ಕಹಾ ಜಾತಾ ಹೈ
ನಿಶ್ಚಯ ಬುದ್ಧಿ ವಿಜಯಂತಿ. ಇದಕ್ಕೆ ಹೇಳಲಾಗ್ತದೆ ನಿಶ್ಚಯ ಬುದ್ಧಿ ವಿಜಯಂತಿ. ಚಾರೋ ಹಿ ಬಾತೋ ಮೇ ಪರ್ಸೆಂಟೇಜ್ ಭಿ ಚಾಹಿಯೆ. 4 ಮಾತುಗಳಲ್ಲಿ 4 ವಿಷಯಗಳಲ್ಲಿ ಏನಿರಬೇಕು 100%. ನಿಶ್ಚಯ ಹೈ ಸಿರ್ಫ್ ಇಸ್ ಬಾತ್ ಮೇ ಭಿ ಖುಷ್ ನಹಿ ಹೋನಾ ಹೈ. ನಮಗಂತೂ ಬಾಬನ ಮೇಲೆ ನಿಶ್ಚಯ ಇದೆ ಅಂಥೇಳಿ ಇಷ್ಟರ ಮೇಲೆ ಖುಷಿ ಆಗಬೇಡಿ. ಲೇಕಿನ್ ಕ್ಯಾ ಪರ್ಸೆಂಟೇಜ್ ಭಿ ऊंची है. परसेंटेज ಎಷ್ಟಿದೆ. अगर परसेंटेज एक बात में भी कम है तो निश्चय का आसन कोई भी समय अथवा कोई छोटी ಪರಿಸ್ಥಿತಿ भी डगमग कर सकती है. ಈ 4 ವಿಷಯಗಳಲ್ಲಿ ಒಂದು ಏನಾದರೂ ಸ್ವಲ್ಪ ಪರ್ಸೆಂಟೇಜಲ್ಲಿ ಕಮ್ಮಿ ಕಾಣಿಸ್ತು ಅಂತಂದರೆ ಮುಂದೆ ಒಂದು ಸ್ವಲ್ಪ ಪರಿಸ್ಥಿತಿ ಬಂದರೂ ಸಣ್ಣ ಪರಿಸ್ಥಿತಿ ಬಂದರೂ ಕೂಡ ಏನು ಮಾಡ್ತೀವಿ ನಾವು ಅಲ್ಗಾಡಕ್ಕೆ ಶುರು ಮಾಡ್ತೀವಿ, ಹೊಯ್ದಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂತ ಹೇಳ್ತಾರೆ ಬಾಬಾ. इसलिए परसेंटेज को चेक करो क्योंकि अब संपन्न होने का समय समीप आ रहा है. ಆದ್ದರಿಂದ ಪರ್ಸೆಂಟೇಜನ್ನು ಚೆಕ್ ಮಾಡಿ. ಯಾಕಂತಂದರೆ ಅಬ್ ಸಂಪನ್ನ ಹೋನೆ ಕಾ ಸಮಯ, ಸಂಪನ್ನ ಆಗ್ತಕ್ಕಂಥ ಸಮಯ ಸಮೀಪ ಬರ್ತಾ ಇದೆ. तो छोटी सी कमी समय पर बड़ा नुकसान कर सकती है. ಬಾಬಾ ಹೇಳ್ತಾರೆ ಛೋಟಿ ಸಿ ಕಮಿ ಸಮಯ ಪರ್, ಇದು ಸ್ವಲ್ಪ ಸಮಯದಲ್ಲಿ ಭಾಳ ನುಕ್ಸಾನ್ ಮಾಡ್ತದೆ. क्योंकि जितना जितना अति स्वच्छ सत्व प्रधान बन रहे हो, अति स्वच्छ स्टेज पर आज जो छोटी सी कमी लगती है वह साधारण दाग अनुभव होता है, वह बहुत बड़ा दिखाई देगा. ಬಾಬಾ ಹೇಳ್ತಾರೆ ಈಗ ಒಂದು ಬಟ್ಟೆ ಇರ್ತದೆ, ಎಲ್ಲ ಕಂಪ್ಲೀಟ್ ಸ್ವಚ್ಛ ಶುಭ್ರ ಇರ್ತದೆ. ಅಲ್ಲೊಂದು ಸಣ್ಣದು ಕಪ್ಪು ಚುಕ್ಕೆ ಇದ್ರೂ ಕೂಡ ಏನು ಕಾಣಿಸೋದು ದೊಡ್ಡದಾಗಿ ಕಾಣಿಸ್ಬಿಡ್ತದೆ. ಕಮ್ಮಿ ಕೋ ಸಂಪನ್ನ ಕರ್ನೆ ಕಾ ತೀವ್ರ ಪುರುಷಾರ್ಥ ಕರೋ. ಏನೇನು ಕಮ್ಮಿ ಇದೆ ಅದನ್ನು ಕಂಪ್ಲೀಟ್ ಮಾಡುವಂಥ ಪುರುಷಾರ್ಥ ಮಾಡಿ. ದಿನ ಪ್ರತಿದಿನ ಜಿतना श्रेष्ठ बनने जा रहे हो उतना विश्व की हर आत्मा की निगाहों में प्रसिद्ध होते जा रहे हो. ಬಾಬಾ ಹೇಳ್ತಾರೆ ದಿನ ಪ್ರತಿದಿನ ಎಷ್ಟೆಷ್ಟು ಶ್ರೇಷ್ಠ ಆಗ್ತಾ ಹೋಗ್ತಿರೋ ಅಷ್ಟು ವಿಶ್ವದಲ್ಲಿ ಪ್ರತಿಯೊಂದು ಆತ್ಮನ ಆಸೆಗಳನ್ನು ನಿಗಾಹೊಮ್ಮೆ ಅವರ ದೃಷ್ಟಿಯಲ್ಲಿ ನೀವು ಏನಾಗ್ಬಿಡ್ತೀರಾ ಪ್ರಸಿದ್ಧಿ ಆಗ್ತೀರಾ. ಸಬ್ಕಿ ನಜರ್ ಆಪ್ಕಿ ತರಫ್ ಬಡ್ತಿ ಜಾ ರಹಿ ಹೇ. ಎಲ್ಲರ ದೃಷ್ಟಿ ನಿಮ್ಮ ಕಡೆ ಬರ್ತಾ ಇದೆ. ಅಬ್ ಸಬ್ಕೆ ಅಂದರ್ ಯಹ ಇಂತಜಾರ್ ಹೇ ಕಿ ಕಬ್ ಸ್ಥಾಪನ್ ಕೆ ನಿಮಿತ್ತ ಬನೆ ಹುए ये लोग सुख शांतिमयी नई दुनिया की स्थापना का कार्य संपन्न करते हैं. ಬಾಬಾ ಹೇಳ್ತಾರೆ ಇಡೀ ವಿಶ್ವ ಹಾದಿ ಕಾಯ್ತಾ ಇದೆ. ಏನು ಅಂತಂದರೆ ಯಾವಾಗ ಸ್ಥಾಪನೆ ನಿಮಿತ್ತ ಬನೆ ಹುए ಈ ಆತ್ಮಗಳು ಸ್ಥಾಪನೆಯ ನಿಮಿತ್ತ ಆತ್ಮಗಳು ಸುಖ ಶಾಂತಿಯ ಜಗತ್ತನ್ನು ಸ್ಥಾಪನೆ ಮಾಡ್ತಾರೋ ಆ ಕಾರ್ಯದಲ್ಲಿ ಸಂಪನ್ನ ಆಗ್ತಾರೋ ಅಂತ ನೋಡ್ತಾ ಇದ್ದಾರಂತೆ. जो यह दुखदाई दुनिया की स्थापना के आधार पर परिवर्तित हो जाएगी. ಈ ದುಃಖದಾಯಿ ಜಗತ್ತು ಸ್ಥಾಪನೆಯ ಆಧಾರದ ಮೇಲೆ ಪರಿವರ್ತನ ಆಗ್ತದೆ. इन्हों की नज़र स्थापना करने वालों में है और स्थापना करने वालों की नज़र कहाँ है. ನೋಡ್ರಿ ಬಾಬಾ ಹೇಳ್ತಾರೆ ಇಡೀ ವಿಶ್ವ ನಿಮ್ಮ ಕಡೆ ದೃಷ್ಟಿ ಇದೆ, ನಿಮ್ಮ ಮೇಲೆ ದೃಷ್ಟಿ ಇದೆ. ಇವರು ಸ್ಥಾಪನೆ ಯಾವಾಗ ಮಾಡ್ತಾರೆ ಅಂತ ಹೇಳಿ ಸ್ಥಾಪನೆ ಮಾಡುವವರು ನಿಮ್ಮ ದೃಷ್ಟಿಯಲ್ಲಿದೆ ಅಂತ ಕೇಳ್ತಾರೆ ಬಾಬಾ. अपने कार्यों में मगन हो व विनाशी कार्यों की तरफ नजर रखते हो. ನಿಮ್ಮ ಕಾರ್ಯದಲ್ಲಿ ನೀವು ಮಗನಾಗಿದ್ದೀರೋ ಅಥವಾ ವಿನಾಶಕಾರಿ ವಸ್ತು ವೈಭವ ವ್ಯಕ್ತಿ ದೃಷ್ಟಿ ಆ ಕಡೆ ಇದೆಯೋ. विनाश के साधनों के समाचारों को सुनने के आधार पर तो नहीं चल रहे हो. ವಿನಾಶಿ ಸಾಧನಗಳ ಸಮಾಚಾರ ಕೇಳಿ ಅದರ ಆಧಾರದ ಮೇಲೆ ಬುದ್ಧಿ ಆ ಕಡೆ ಹೋಗ್ತದೆ. ಏನು वह ढीले होते तो आप भी ढीले हो जाते हो. और ढीला आद ಕೂಡಲೇ ನೀವು ढीला ಆಗಿಬಿಡ್ತೀರಾ. क्या स्थापन के आधार पर विनाश होता है या विनाश के आधार पर स्थापन होनी है. ಬಾಬಾ ಕೇಳ್ತಾರೆ ಸ್ಥಾಪನೆಯ ಆಧಾರದ ಮೇಲೆ ವಿನಾಶ ಆಗ್ತದೋ ವಿನಾಶದ ಆಧಾರದ ಮೇಲೆ ಸ್ಥಾಪನೆ ಆಗ್ತದೋ ಕೇಳ್ತಾರೆ ಬಾಬಾ. ಸ್ಥಾಪನೆ ಆದಮೇಲೆ ವಿನಾಶ ಆಗ್ತದೋ ವಿನಾಶ ಆದಮೇಲೆ ಸ್ಥಾಪನೆ ಆಗ್ತದೋ. स्थापना करने वाले विनाश की ज्वाला प्रज्वलित करने के निमित्त बने हुए हो ना, कि विनाश वाले स्थापना करने वालों के पुरुषार्थ की ज्वाला प्रज्वलित करने की निमित्त है. ಬಾಬಾ ಹೇಳ್ತಾರೆ ಸ್ಥಾಪನಾ ಕರ್ನೆ ವಾಲೆ ಸ್ಥಾಪನಾ ಮಾಡುವಂಥವರು
विनाश की ज्वाला प्रज्वलित करने के निमित्त बने हुए है ना. ಬಾಬಾ ಹೇಳ್ತಾರೆ ಸ್ಥಾಪನೆ ಆಗ್ತಿರೋದ್ರಿಂದ ಯಾರು ಸ್ಥಾಪನೆ ಮಾಡೋಕ್ಕೆ ನಿಮಿತ್ತ ಆಗಿದಾರೋ ಅದರಿಂದ ವಿನಾಶ ಆಗ್ತೈತಿಯಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ವಿನಾಶ ವಾಲೆ ಸ್ಥಾಪನಾ ಕರ್ನೆ ವಾಲೋಂ ಕೆ ಪುರುಷಾರ್ಥ ಕಿ ಜ್ವಾಲಾ. ಬಾಬಾ ಹೇಳ್ತಾರೆ ವಿನಾಶವಾಲೆ, ವಿನಾಶ ಏನಾಗ್ತದಲ್ಲ ಅದು ಸ್ಥಾಪನೆ ಮಾಡುವಂಥವರ ಪುರುಷಾರ್ಥದ ಜ್ವಾಲಾ ಪ್ರಜ್ವಲಿತ ಕರ್ನೆ ಕಿ ನಿಮಿತ್ತ ಹೇ. ಸ್ಥಾಪನಾ ವಾಲೆ ಆಧಾರ ಮೂರ್ತೆ. ವಿನಾಶ ಆಗಬೇಕು ಅಂದರೆ ಅದಕ್ಕೆ ಆಧಾರ ಮೂರ್ತ ಯಾರು? ಸ್ಥಾಪನೆ ಮಾಡುವಂಥವ್ರು. ಐಸೆ ಆಧಾರ ಮೂರ್ತ ಇಸಿ ವಿನಾಶ್ ಕಿ ಬಾತ್ ಪರ್ ಹೇಳ್ತೆ ತೋ ನಹಿ. ಇಂಥ ಸ್ಥಾಪನಾಗೆ ಆಧಾರ ಮೂರ್ತ ಆದಂಥವರು ವಿನಾಶದ ಮಾತು ಬಂದಾಗ ಅಲಗಾಡ್ತೀರೇನು? ಹಲ್ಚಲ್ ಮೇ ತೋ ನಹಿ ಹೋನ. ಅಲ್ಲಿ ಹಂಗಾಯಿತು ಹಿಂಗಾಯಿತು ಹೆಂಗೆ ಮಾಡೋದು ಏನು ಅಂಥೇಳಿ ಏನಾದರೂ ಹಲ್ಚಲ್ನಲ್ಲಿ ಬರ್ತೀರೇನು? ಹೋಗ ಯಾ ನಹಿ ಹೋಗ, ವಿನಾಶ ಆಗ್ತೈತಿಯೋ ಅಥವಾ ಇಲ್ವೋ, ಲೋग क्या कहेंगे या लोग क्या करेंगे, यह व्यर्थ संकल्प निश्चय के आसन को डगमग तो नहीं करता. ಈ ವ್ಯರ್ಥ ಸಂಕಲ್ಪಗಳು ನಿಮ್ಮಲ್ಲಿ ಬರ್ತಿದ್ದಾವೇನು? ಬಂದರೆ ಏನಾಗ್ತದೆ? ನಿಮ್ಮ ಸ್ಥಿತಿ ಹಲ್ಚಲ್ಲಾಗ್ತದೆ. ಹಾಗೇನಾದರೂ ಆಗ್ತದೇನು? ಸಬ್ನೇ ನಿಶ್ಚಯ ಬುದ್ಧಿ ಮೇ ಹಾತ್ ಉಠಾಯಾನ. ಈಗ ನೀವೆಲ್ಲರೂ ನಿಶ್ಚಯ ಬುದ್ಧಿ ಅದನೋ ಇಲ್ಲೋ ಅಂತಂದಾಗ ಎಲ್ಲರೂ ಕೈ ಎತ್ತಿದ್ದೀರಲ್ಲ. ನಿಶ್ಚಯ ಅರ್ಥಾತ್ ಕಿಸಿ ಭೀ ಬಾತ್ ಮೇ ಕ್ಯೋ. ನಿಶ್ಚಯ ಇದೆ ಅಂತಂದಾಗ ಬೇರೆ ವಿಷಯದಲ್ಲಿ ಯಾಕೆ ನಿಮ್ಮದು ಬುದ್ಧಿ ಕ್ಯಾ ಅವ್ರ ಕೈಸೆ ಕಾ ಸಂಕಲ್ಪ ಭೀ ಉತ್ಪನ್ನ ಹೋ. ನಿಶ್ಚಯ ಬುದ್ಧಿ ಇದೆ ಅಂತಂದಾಗ ಯಾಕೆ ಏನು ಇಂಥ ಸಂಕಲ್ಪ ಯಾಕೆ ಬರಬೇಕು? ಕ್ಯೋಂಕಿ ಸಂಶಯ ಕಾ ರಾಯಲ್ ರೂಪ್ ಸಂಕಲ್ಪ ಕಾ ಹೋತಾ ಹೈ. ಬಾಬಾ ಹೇಳ್ತಾರೆ ಸಂಶಯ ರಾಯಲ್ ರೂಪ್ ಯಾವುದು? ಸಂಕಲ್ಪ ಅಂತ ಹೇಳ್ತಾರೆ ಬಾಬಾ. ಸಂಶಯ ನಹಿ ಹೈ ಲೇಕಿನ್ ಸಂಕಲ್ಪ ಉಠತಾ ಹೈ ತೋ ವಹ ಸಂಕಲ್ಪ ಕಿಸ್ಕೆ ವಂಶ ಕಾ ಅಂಶ ಹೈ. ಸಂಶಯ ಇಲ್ಲ ಆದರೂ ಸಂಕಲ್ಪ ಬರ್ತದೆ ಅನ್ನೋದು ಈ ಸಂಕಲ್ಪ ಯಾವ ವಂಶದ ಅಂಶ ಅಂತ ಕೇಳ್ತಾರೆ ಬಾಬಾ. ಯ ಸಂಶಯ ಕಾ ಆಯಾ ಹೈ ಯಾ ವಂಶ ಕಾ. ಬಾಬಾ ಹೇಳ್ತಾರೆ ಯಹ ಸಂಶಯ ಕಾ ಆಯಾ ಹೈ ಯಾ ವಂಶ ಕಾ. जबकि चारों ही बातों में संपूर्ण निश्चय बुद्धि हो तो फिर यह संकल्प उत्पन्न हो सकता है. ನಾಲ್ಕು ಮಾತುಗಳಲ್ಲಿ ನಿಮಗೆ ನಿಶ್ಚಯ ಇತ್ತು ಅಂತಂದರೆ ಈ ಸಂಕಲ್ಪ ಬರ್ತದೇನು? ಜಬ್ಕಿ ಹೈ ಹಿ ಕಲ್ಯಾಣಕಾರಿ ಯುಗ. ಈ ಸಂಗಮ ಯುಗ ಅಂದರೆ ಏನು? ಕಲ್ಯಾಣಕಾರಿ ಯುಗ ಆಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ कल्याणकारी बाप की श्रीमत पर चलने वाली आत्माएं सिवाय कल्याण के चढ़ती कला के और कोई भी संकल्प कर नहीं सकती हैं. ಪಾಪ ಹೇಳ್ತಾರೆ ಕಲ್ಯಾಣಕಾರಿ ತಂದೆಯ ಶ್ರೀಮತದ ಪ್ರಕಾರ ನಡೀತಾ ಹೋದರೆ ಆತ್ಮಗಳು ಸಿವಾಯ್ ಕಲ್ಯಾಣಕ್ಕೆ, ಕಲ್ಯಾಣ ಬಿಟ್ಟು ಏರುವ ಕಲೆ ಮತ್ತು ಬೇರೆ ಯಾವ ಸಂಕಲ್ಪನೂ ಮಾಡೋಕ್ಕಾಗೋದಿಲ್ಲ ಅಂತಾರೆ ಬಾಬಾ. उनका हर संकल्प हर कार्य के प्रति, समय वर्तमान का भविष्य के प्रति समर्थ संकल्प होगा, व्यर्थ नहीं होगा. घबराते तो नहीं हो ना. ಬಾಬಾ ಹೇಳ್ತಾರೆ ಯಾರು ಬಾಬಾರವರ ಶ್ರೀಮತದ ಪ್ರಕಾರ ನಡೀತಾರೋ ಅವರ ಪ್ರತಿ ಸಂಕಲ್ಪ, ಪ್ರತಿ ಕಾರ್ಯ, ಪ್ರತಿ ಸಮಯ, ವರ್ತಮಾನ ಭವಿಷ್ಯದ ಪ್ರತಿ ಸಮರ್ಥ ಸಂಕಲ್ಪ ಇರ್ತದೆ, ವ್ಯರ್ಥ ಆಗೋದಿಲ್ಲ ಎಂದು ಹೆದರೋದಿಲ್ಲಲ್ಲ ಅಂತ ಕೇಳ್ತಾರೆ ಬಾಬಾ. ಸಾಮ್ನಾ ಕರ್ನಾ ಪಡೇಗಾ, ಎದುರಿಸ್ಬೇಕಾಗ್ತದೆ. ಪೇಪರ್ ಕಾ ಸಾಮ್ನಾ ಅರ್ಥಾತ್ ಆಗೇ ಬಢನಾ. ಪೇಪರ್ ಎದುರಿಸೋದು ಅಂತಂದರೆ ಏನರ್ಥ? ಮುಂದಕ್ಕೆ ಹೋಗಬೇಕಾಗ್ತದೆ. ಮುಂದಕ್ಕೆ ಹೋಗಬೇಕು ಅಂದರೆ ನೀವು ಪರೀಕ್ಷೆ ಪಾಸ್ ಆಗಬೇಕು. ಅರ್ಥಾತ್ ಸಂಪೂರ್ಣತಾಕ್ಕೆ ಅತಿ ಸಮೀಪ ಹೋನ. ಪರೀಕ್ಷೆ ಭಾಳ ಬರ್ತಿದ್ದಾವು ಅಂತಂದರೆ ಏನರ್ಥ? ಸಂಪೂರ್ಣತೆಗೆ ಸಮೀಪ ಹೋಗ್ತಿದ್ದೀರಾ. अब यह पेपर आने वाला है, ಈಗ ಈ ಪೇಪರ್ ಬರ್ತಾವೆ. स्वयं स्पष्ट बुद्धि वाले होंगे तो औरों को भी स्पष्ट कर सकेंगे. ನಿಮ್ಮ ಬುದ್ಧಿ ಎಷ್ಟೆಷ್ಟು ಸ್ಪಷ್ಟ ಆಗ್ತಾ ಹೋಗ್ತದೋ ಬೇರೆಯವರನ್ನು ನೀವು ಸ್ಪಷ್ಟತೆಗೆ ಕರ್ಕೊಂಡು ಹೋಗ್ತೀರಾ. इसका मतलब यह है तो नहीं समझते हो कि होना नहीं है. ಬಾಬಾ ಹೇಳ್ತಾರೆ ಇದರ ಅರ್ಥ ಏನು? नहीं समझते हो कि होना नहीं है. ड्रामा में जो होता रहा है समय प्रति समय उसमें माखन से बाल ही निकलता है ना. ಬಾಬಾ ಹೇಳ್ತಾರೆ ಸಮಯ ಪ್ರತಿ ಸಮಯ ಡ್ರಾಮಾದಲ್ಲಿ ಏನೇನು ನಡಿಬೇಕು ಅದೆಲ್ಲ ಆಗ್ತಾ ಇರ್ತದೆ. ಉಸ್ಮೆ ಮಾಖನ್ ಸೆ ಬಾಲ್ ಹಿ ನಿಕಲ್ತಾ ಹೈ ನಾ, ಕೋಯಿ ಮುಷ್ಕಿಲ್ ಹುವಾ ಹೈ. ಬಾಬಾ ಹೇಳ್ತಾರೆ ಹೆಂಗಿರ್ಬೇಕಂತ, ಬೆಣ್ಣೆನಲ್ಲಿ ಕೂದಲು ತೆಗೆದಿರೋ ಹಾಗಿರಬೇಕು.
ಏನಾದರೂ ಕಷ್ಟ ಆಗ್ತಿದೆ ಏನು? ಬಾಪ್ ದಾದಾ ನೈನೋं पर बिठाए दिल तख्त पर बिठाए पार करते ले आ रहे हैं ना. ಬಾಬಾ ಹೇಳ್ತಾರೆ, ಬಾಪ್ ದಾದಾ ಎಲ್ಲಿ ಕೂಡಿಸ್ಕೊಂಡಿದ್ದಾರೆ? ನಿಮ್ಮನ್ನು ಕಣ್ಣಲ್ಲಿ ಕೂಡಿಸಿದ್ದಾರೆ. ದಿಲ್ ತಖ್ತ್ ಹೃದಯ ಸಿಂಹಾಸನದಲ್ಲಿ ಕೂಡಿಸ್ಕೊಂಡಿದ್ದಾರೆ. कोई क्या अंत तक साथ निभाने का या किसी भी परिस्थितियों से पार ले जाने का वायदा व कार्य निभाएंगे. कोई का अंत तक, ಯಾರಿರಲಿ, ಎಂಥ ಆತ್ಮನೇ ಇರಲಿ, ಕೊನೆಯವರೆಗೂ ಬಾಬಾ ಏನು ಮಾಡ್ತಾರೆ? ತಮ್ಮ ಜೊತೆಯನ್ನು ನಿಭಾಯಿಸ್ತಾರೆ, ಪರಿಸ್ಥಿತಿಗಳಿಂದ ಪಾರು ಮಾಡ್ತಾರೆ. ಅದನ್ನು ಬಾಬಾ ವಾಯ್ದಾ ಮಾಡಿದ್ದಾರೆ. ನಹಿ ಸಾತ್ ಲೇ ಹಿ ಜಾನಾ ಹೇನಾ, ನಹಿ ಸಾತ್ ಲೇ ಹಿ ಜಾನಾ ಹೇನಾ, ಜೊತೆಗೇನೆ ಕರ್ಕೊಂಡು ಹೋಗ್ತಾರೆ ಬಾಬಾ. सर्वशक्तिमान साथी तो होते हुए भी यह संकल्प उत्पन्न होना, उसको क्या कहेंगे? ನಿಮ್ಮ ಜೊತೆಗೆ ಯಾರಿದ್ದಾರೆ? ಸರ್ವಶಕ್ತಿವಾನ್ ಶಿವ ಬಾಬಾ ಇದ್ದಾರೆ. ನಾನು ಇದ್ದೀನಿ ಅಂತಂದ್ರೂ ಮತ್ತೆ ಅಂತಿಂಥ ಸಂಕಲ್ಪಗಳು ಉತ್ಪನ್ನ ಆಗ್ತಾವು ಅಂತಂದರೆ ಏನು ಹೇಳಬೇಕು ನಿಮಗೆ? ಐಸೆ ವ್ಯರ್ಥ ಸಂಕಲ್ಪ ಸಮಾಪ್ಕರ್, ಇಂಥ ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ, जिस स्थापना के कार्य के निमित्त हो, ಯಾವ ಕಾರ್ಯದ ಸ್ಥಾಪನೆಗೆ ನೀವು ನಿಮಿತ್ತ ಆಗಿದ್ದೀರಾ, ಬಾಪ್ ದಾದಾಕ್ಕೆ ಮದದ್ಗಾರ್ ಹೋ, ಉಸ್ ಕಾರ್ಯ ಮೇ ಮಗನ್ ರಹೋ. ಬಾಪ್ ದಾದಾರವ್ರಿಗೆ ನೀವೇನಾಗಬೇಕು? ಮದದ್ಗಾರ ಆಗಬೇಕು, ಆ ಕಾರ್ಯದಲ್ಲಿ ಮಗನಾಗಬೇಕು. ಅಪನಿ ಲಗನ್ ಕಿ ಅಗ್ನಿ ಕೋ ತೀವ್ರ ಕರೋ, ತಮ್ಮ ಪರಮಾತ್ಮನ ಮೇಲೆ ಪ್ರೀತಿಯ ಲಗನನ್ನು ಏನು ಮಾಡಿ? ತೀವ್ರ ಮಾಡಿ. जिस लगन की अग्नि से ही विनाश की अग्नि तीव्र गति का स्वरूप धारण करेगी. ಈ ಲಗನಿನ ಅಗ್ನಿಯಿಂದ ಏನಾಗೋದಿದೆ? ವಿನಾಶ ಅಗ್ನಿ ಏನಾಗ್ತದೆ? ತೀವ್ರ ಗತಿಯ ಸ್ವರೂಪ ಧಾರಣ ತಗೊಳ್ತದೆ. अपने रचे हुए अविनाशी ज्ञान यज्ञ जिसके निमित्त ब्राह्मण बने हुए हो, इस यज्ञ में पहले स्वयं की सर्व कमजोरियों व कमियों की आहुति डालो. ಬಾಬಾ ಹೇಳ್ತಾರೆ, ಅಪನೇ ರಚೆ ಹುಯ ಅವಿನಾಶಿ ಜ್ಞಾನ ಅಂತ. ಬಾಬಾ ಏನು ಮಾಡಿದ್ದಾರೆ? ಇಂಥ ಅವಿನಾಶಿ ಜ್ಞಾನವನ್ನು ರಚನೆ ಮಾಡಿದ್ದಾರೆ. ಇದಕ್ಕೆ ನಿಮಿತ್ತ ಆಗಿರ್ತಕ್ಕಂಥ ಬ್ರಾಹ್ಮಣರು ನೀವು ಈ ಯಜ್ಞದಲ್ಲಿ ಪೆಹಲೆ ಸ್ವಯಂ ಕಿ, ಮೊದಲು ತಮ್ಮ ಸ್ವಯಂ ಸರ್ವ ಕಮಜೋರಿಗಳನ್ನು, ಕಮಿಗಳನ್ನು ಆಹುತಿ ಹಾಕಬೇಕು ಮೊದಲು. ತಭಿ ಸಾರಿ ಪುರಾನಿ ದುನಿಯಾ ಕೋ ಆಹುತಿ ಪಡ್ನೆ ಕೆ ಬಾದ್ ಸಮಾಪ್ತಿ ಹೋಗಿ. अब दृढ़ संकल्प की तीली लगाओ, ತಬ್ ಯಹ ಸಂಪನ್ನ ಹೋಗ. ಅದಕ್ಕೆ ಬಾಬಾ ಹೇಳ್ತಾರೆ, ದೃಢ ಸಂಕಲ್ಪವನ್ನು ಜೋಡಿಸಿ ನೀವೇನು ಮಾಡಬೇಕು? ದೃಢ ಸಂಕಲ್ಪ ಇಟ್ಕೊಳ್ಬೇಕು. ತಬ್ ಯಹ ಸಂಪನ್ನ ಹೋಗ, ಆವಾಗ ಇದು ಸಂಪನ್ನ ಆಗ್ತದೆ. ಅಚ್ಚಾ ऐसी लगन में मगन रहने वाले, सदा निश्चय के आसन पर स्थित रह कार्य करने वाले. ಇಂಥ ಲಗನ್ನಿನಲ್ಲಿ ಮಗನಾಗಿರ್ತಕ್ಕಂಥ, ಯಾವಾಗಲೂ ನಿಶ್ಚಯ ಆಸನದ ಮೇಲೆ ಸ್ಥಿತ ಆಗಿರ್ತಕ್ಕಂಥ, ಕಾರ್ಯ ಮಾಡುವಂತಹ, ಹರ್ ಪರಿಸ್ಥಿತಿ ಮೇ ಅಚಲ್ और ಅಡೋಲ್ रहने वाले, ಪ್ರತಿ ಪರಿಸ್ಥಿತಿನಲ್ಲಿ ಅಚಲ ಮತ್ತು ಅಡೋಲ ಆಗಿರ್ತಕ್ಕಂಥ, ಬಾಪ್ ದಾದಾಕ್ಕೆ ಸದೈವ ಸಮೀಪ ಸಹಯೋಗಿ, ಬಾಪ್ ದಾದಾರವರಿಗೆ ಸದೈವ ಸಮೀಪ ಮತ್ತು ಸಹಯೋಗಿ, ಇಂಥ ಸ್ನೇಹಿ ಆತ್ಮಗಳನ್ನು ಬಾಪ್ ದಾದಾ ಯಾದ್ ಪ್ಯಾರೋ ನಮಸ್ತೆ. ನಮಸ್ತೆ ಬಾಬಾ, ನಮಸ್ತೆ. ಅಚ್ಚಾ, ಓಂ ಶಾಂತಿ.